So friends, I'm at Blue Honda here. This is TechBeam Vlogs. Today I'll be just trying to cover up on this new offering from Hyundai. So let's just get into the showroom and check for it. I think the showroom has just now opened. That's the i20 there, the magnetic car, new offering from Hyundai, and let's just get in and have a close look at this new offering from Hyundai. That would be it. That's the i20 there in all its glory. So I'm at Blue Honda here and have with me Mr. Prasanna. I think he's been with Hyundai for the last 10 years. 10 ವರ್ಷದಿಂದ ಇದ್ದೀರಾ ಅಲ್ವಾ ಪ್ರಸನ್ನ ಅವರೇ? So he knows a lot about the cars. So I think he'll help me with what are the features of this new offering from Hyundai. This would be the i20 and with the tagline of being magnetic. And have a look at this, friends. This is really superb. I think this would define the premium hatchback segment for Indian cars. This would be it. I'll just get over to Mr. Prasanna there and he'll try to explain what are the new features and what are the new design element of this Hyundai here. Prasanna avare namaskara. Sir, namaskara sir. ಸೊ ಇದು ಹೊಸ ಕಾರ್ ಬಂದಿದೆ, ಸೊ ಹಬ್ಬದ ಟೈಮ್ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು 10 ವರ್ಷದಿಂದ ಗಾಡಿ ಬಗ್ಗೆ ಎಲ್ಲ ನೋಡಿದ್ದೀರಾ ಹ್ಯುಂಡೈ ಕಾರ್ಸ್. ಸೊ ಈ ಕಾರ್ ಬಗ್ಗೆ ನೀವು ಏನು ಅಂದ್ಕೊಂಡಿದ್ದೀರಾ? ಲೈಕ್ ಸರ್ ಇದೇನು ಅಂತ ಇದು ಫಸ್ಟ್ ಇನ್ ಸೆಟ್ಮೆಂಟ್ 2020ಗೆ ಆಫ್ಟರ್ ಲಾಕ್ಡೌನ್ ಆದಮೇಲೆ ಇದು ರಿಲೀಸ್ ಆಗಿದೆ. ಬಟ್ ಸೂಪರ್ ಮಾರ್ಕೆಟ್ ಬೂಮಿಂಗ್ ಇದೆ ಸರ್. ಯಾವ್ದಾದ್ರು ನಾವು ಬೆಂಗಳೂರಲ್ಲಿ ಅಂತಂದ್ರೆ ಪ್ಯಾನ್ ಬೆಂಗಳೂರು ಆಲ್ಮೋಸ್ಟ್ 2600 ಕಾರ್ಸ್ ಬುಕ್ ಆಗಿದೆ ಆಸ್ ಆಫ್ ನೌ ಸರ್. ಬಟ್ ಏನಂತಂದ್ರೆ ವೇಟಿಂಗ್ ಪೀರಿಯಡ್ ಇದೆ. ಯಾಕಂದ್ರೆ ಬಿಕಾಸ್ ಆಫ್ ಲುಕಿಂಗ್, ಬಿಕಾಸ್ ಯು ವಿಲ್ ಗೆಟ್ ಟಾಪ್ ಅಂಡ್ ಮಾಡಲ್ ಹೋಗ್ತೀನಿ ಅಂತಂದ್ರೆ ಅಷ್ಟು ಆಪ್ಷನ್ ಬರುತ್ತೆ. ಇದರಲ್ಲಿ 1.2 ಲೀಟರ್ಸ್ ವಿತ್ 83 PS, 1 ಲೀಟರ್ ಟರ್ಬೋ ವಿತ್ 120 PS. ಅಂದ್ರೆ ಏನು ವರ್ನಾಗ್ ಏನು ಪವರ್ ಕೊಡ್ತಾರೋ ಆ ಪವರ್ ಕೊಟ್ಟಿದ್ದಾರೆ. ಇವನ್ ಏನಂತಂದ್ರೆ ಟರ್ಬೋದಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಪವರ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಲ್ಲಿ ಬೇಗ ನೀವು ಕವರ್ ಮಾಡ್ಬೋದು. ಯಾಕೆ ಅಂತಂದ್ರೆ ಯು ವಿಲ್ ಗೆಟ್ 120 PS. ಈವನ್ ಟಾಪ್ ಆ್ಯಂಡ್ ಮಾಡಲ್ ನೋಡ್ತೀನಿ ಅಂತಂದ್ರೆ ನಿಮಗೆ 6 ಇಯರ್ ಬ್ಯಾಗು ವಿತ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ವಿತ್ DRL ವಿತ್ ಕಾನನ್ ಲ್ಯಾಂಪ್ಸ್ ಬರುತ್ತೆ. ಯಾಕೆಂದರೆ ಫಸ್ಟ್ ಇನ್ ಸ್ಟೇಟ್ಮೆಂಟ್ ಸರ್. ಈವನ್ ಆ್ಯಸ್ ಬ್ಯಾಕಲ್ಲಿ ಕೊಟ್ಟಿರೋದು ಫಸ್ಟ್ ಇನ್ ಸ್ಟೇಟ್ಮೆಂಟ್. ಯು ವಿಲ್ ಗೆಟ್ 6 ಇಯರ್ ಬ್ಯಾಗ್ ಆ್ಯಂಡ್ ಪುಷ್ ಸ್ಟಾರ್ಟ್ ಬಟನ್ ಆ್ಯಂಡ್ ಲೆದರ್ ಸೀಟ್ಸ್ ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ ಆಲ್ಸೋ ಕೊಟ್ಟಿದ್ದಾರೆ ಸರ್. ಯಾಕೆಂತಂದರೆ ಎಲೆಕ್ಟ್ರಿಕ್ ಸ್ಮಾರ್ಟ್ ಸನ್ರೂಫ್ ಅಂತಂದ್ರೆ ಸ್ಮಾಲ್ ಫಸ್ಟ್ ಇನ್ ಆ್ಯಸ್ ಬ್ಯಾಕ್ ಸ್ಟೇಟ್ಮೆಂಟಲ್ಲಿ ಇದೆ, ಫಸ್ಟ್ ಟೈಮ್ ಲಾಂಚ್ ಮಾಡಿರುತ್ತೆ ಸರ್. ಬಟ್ ಇದರಲ್ಲಿ ಇಂಥ ಬಂದಾಗ ನಿಮಗೆ 1.23 ವಿತ್ 83 PS ಅಂತ 3 ವೇರಿಯಂಟ್ ಬರುತ್ತೆ. 2 ಇಂಜಿನ್ ಆಪ್ಷನ್ ಬರುತ್ತೆ ಸರ್. So this would be the Indian options available. This would be the turbo GDI. This is the newest hottest engine option made available by Hyundai, and this would be the traditional 1.2 Kappa, the petrol engine, the standard offering from Hyundai, and this would be the diesel variant. I think the most what do you call the hot selling and the premium product would be this turbo. I think it will be a very good buy if you go for this. This would be the offering that I would refer to all the customers who are looking at trying to buy this i20. 100% ಟ್ರೂ ಸರ್. ಯಾಕೆ ಅಂತಂದರೆ ಕಸ್ಟಮರ್ ಚಾಯ್ಸ್ ಇದೆ. ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ 3 ಇಂಜಿನ್ ಆಪ್ಷನ್ ಬರುತ್ತೆ. 1.2 ಲೀಟರ್ಸ್ ವಿತ್ 83 PS ಬರುತ್ತೆ. ಇವನ್ ಟರ್ಬೋ ಹೋಗ್ತೀನಿ ಅಂತ ನಿಮಗೆ 1 ಲೀಟರ್ 120 PS ಬರುತ್ತೆ. ಮತ್ತು DCD ಆಟೋಮೆಟಿಕ್ ಬರುತ್ತೆ. ಮತ್ತು ಪ್ಲಸ್ AMD ಅಂತ ಬರುತ್ತೆ ಸರ್. ಇವನ್ ವಿತೌಟ್ ಕ್ಲಚ್ ಓನ್ಲಿ ಎಸ್ಲೇಟಿವ್ ಬ್ರೇಕ್ ಆ್ಯಂಡ್ ದಟ್ಸ್ ಆಲ್ ಸರ್. ಬಟ್ DCD ಅಂತ ಹೋದಾಗ ಇವನ್ ಆಟೋಮೆಟಿಕ್ ಇವನ್ ಏನು ಅಂತಂದರೆ ಸಿಟಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಇವನ್ ಎಲ್ಲರೂ ಕೂಡ ಬ್ಯಾಕ್ ಪೇಯ್ನು ಮತ್ತು ಲೆಗ್ ಪೇಯ್ನ್ ಅಂತ ಹೇಳ್ತಾರೆ. ಇವನ್ ಈಸಿ ಟು ಡ್ರೈವ್ ಸರ್ ಇನ್ ಸಿಟಿ ಕಂಡೀಷನ್. ಓಕೆ, ಇದು i20 ಬಗ್ಗೆ ನೀವು ಸ್ವಲ್ಪ ಹೇಳ್ಕೊಡ್ತೀರಾ? ಏನಕ್ಕಂದರೆ ಇವಾಗ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ತುಂಬ ಇದೆ. ಸೊ ಕ್ಲಚ್ ಯೂಸ್ ಮಾಡೋದು, ಗೇರ್ ಮಿಸ್ ಮಾಡೋದು, ಹೊಸದಾಗಿ ಕಾರ್ ಕಲಿತಾ ಇರ್ತಾರೆ, ಲೇಡೀಸ್ ಇರ್ತಾರೆ, ಸೊ ಅವ್ರದ್ದು ಫ್ಯಾಮ್ಲಿ ಇರುತ್ತೆ. ಆ ಥರ ರೀತಿಯಲ್ಲಿ ಈ ಕ್ಲಚ್ ವಿತೌಟ್ ಕ್ಲಚ್ i20 ಆಟೋಮ್ಯಾಟಿಕ್, ಸೊ ಅದು ಹೇಗೆ ಹೆಲ್ಪ್ ಆಗುತ್ತೆ, ಅದು ಮೈಲೇಜ್ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನೀವು? ಸರ್ ಹೇಳ್ತೀನಿ 100% ಸರ್. ಯಾಕೆಂದ್ರೆ IMT ಅಂತ ಇಂಟಿಗ್ರೇಟ್ ಮ್ಯಾನೇಜ್ಮೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ಬಿಟ್ಟು ಇವನ್ ಏನು ಅಂತಂದ್ರೆ ಇವನ್ ಆಟೋಮೆಟಿಕ್ ಅಂತಂದ್ರೆ ಕಂಪ್ಲೀಟ್ಲಿ ಆಟೋ ಇರುತ್ತೆ. ಬಟ್ ಓನ್ಲಿ ಪಾರ್ಕಿಂಗ್ ರಿವರ್ಸ್ ಡ್ರೈವ್ ಮೋಡ್ ಇರುತ್ತೆ. ಇವನ್ IMT ಅಂತ ಬಂದಾಗ ಇವನ್ 6 ಫೀಟ್ ಕೊಟ್ಟಿರ್ತೀವಿ. ಬಟ್ ಬಿಕಾಸ್ ಓನ್ಲಿ ಎಸ್ಟೇಟ್ ಬ್ರೇಕ್ ಇವನ್
ಆ್ಯಸ್ ಯೂಶುವಲ್ ಮ್ಯಾನ್ಯಲ್ ಆಗಿ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ನೀವು ಶಿಫ್ಟ್ ಮಾಡ್ಬೋದು. ಇವನ್ ಕಂಪೇರ್ಡ್ ಟು ಆಟೋಮೆಟಿಕ್ ಯು ವಿಲ್ ಗೆಟ್ ಮೋರ್ ಮೈಲೇಜ್ ಸರ್, 1 or 2 kilometers. ಬಟ್ AMT ಬಂದ್ಬಿಟ್ಟು ನಿಮಗೆ 1 ಲೀಟರ್ ಟರ್ಬೋದಲ್ಲಿ ಬರುತ್ತೆ. ಈವನ್ 1 ಲೀಟರ್ ಟರ್ಬೋ ಬರುತ್ತೆ. ಇವನ್ ಏನಂತಂದ್ರೆ 18.6 kilometers ಏರಿಯಾ ಸರ್ಟಿಫೈ ಮಾಡಿದ್ದಾರೆ. ಬಸ್ 22.54 ಬಂದ್ಬಿಟ್ಟು ನಿಮಗೆ IMT ಇದು ಮಾಡಿದ್ದಾರೆ ಸರ್. ಬಟ್ ಆದ್ದರಿಂದ ಈ IMT ಹೋತು ಅಂತ ಒಳ್ಳೆ ಮೋರ್ ಮೈಲೇಜ್ ಬರುತ್ತೆ. ಬಟ್ ಬಿಕಾಸ್ ಕಂಪೇರ್ಡ್ ಟು IMT ಆ್ಯಂಡ್ AT ಯು ವಿಲ್ ಗೆಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇಸ್ ವರ್ಸ್ ಬಿಕಾಸ್ ಯಾಕಂದ್ರೆ ವ್ಯಾಲ್ಯೂ ಫಾರ್ ಮನಿ ಸರ್. ಯಾಕೆಂತಂದ್ರೆ 30,34,000 ಯು ವಿಲ್ ಗೆಟ್ ವೆನಿ ವೆಹಿಕಲ್. ಬಟ್ ದಿಸ್ ಟ್ರಾನ್ಸ್ಮಿಷನ್ ಇಸ್ 1.2 liters ವಿತ್ 83 PS ಬರೋದ್ರಿಂದ ಯು ವಿಲ್ ಗೆಟ್ ಮೋರ್ ಮೈಲೇಜ್ ಸರ್. 19.23 kilometers ಮೈಲೇಜ್ ಬರುತ್ತೆ ಇವನ್ ಪರ್ ಲೀಟರ್ ಸರ್. ಸೊ ಫ್ರೆಂಡ್ಸ್, ಈ ಡಿಸೈನ್ ಎಲಿಮೆಂಟ್ ನೋಡಿ, ಇದು ಫಸ್ಟ್ ಟೈಮ್ ಹ್ಯುಂಡೈ ಅವರು ಮಾಡಿದ್ದಾರೆ, ಲೈಕ್ ಫ್ಲೂಯಿಡಿಕ್ ಡಿಸೈನ್. 100% sir. This is first incitement. You will get Asta model. You will get push start button and chrome down and 16 inches diamond cut alloy wheels sir. In that ಸೊ ಫ್ರೆಂಡ್ಸ್, ಈ ಡಿಸೈನ್ ಎಲಿಮೆಂಟ್ ನೋಡಿ, ಇದು ಫಸ್ಟ್ ಟೈಮ್ ಯಾವುದೇ ಹ್ಯುಂಡೈ ಕಾರಲ್ಲಿ ಬಂದಿರೋದು ಇದು. Yes sir. First incitement you will get a 19.55 RM. You will get 6 inches alloy wheels sir. In that sporty look and you will get tubeless tires sir. In case puncture ಆದ್ರೂ ಕೂಡ you will get 20 to 30 kilometers you can drive sir. ಸೊ ಇದೇನಿದು, ಇದೇನೋ ಹೊಸದಾಗಿ ಕ್ರೋಮ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಇದು ಏನಂತೀರಾ, ಲೈಕ್ ಇದು ಹೊಸ ಡಿಸೈನ್ ಎಲಿಮೆಂಟ್ ಸರ್. ಯು ವಿಲ್ ಗೆಟ್ ಹೊಸ ಡಿಸೈನ್. ಯು ವಿಲ್ ಗೆಟ್ ಮೋರ್ ಲಕ್ಸುರಿಯಸ್ ಅಂಡ್ ಇಂಟೀರಿಯರ್ಸ್ ಗುಡ್ ಲುಕ್ ಸರ್. ಸೊ ಫಸ್ಟ್ ಟೈಮ್ ಇದು 3/4 ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಳಗಡೆ ಏನಂದರೆ ನಿಮಗೆ ತುಂಬ ಬೆಳಕು ಬರುತ್ತೆ, ಲೈಕ್ ಕಾರ್ ಚಿಕ್ಕದು ಅನ್ಸೋದಿಲ್ಲ, ಒಳಗಡೆ ಇಂಟೀರಿಯರ್ಸ್ ಅಂತ ಕೊಟ್ಟಿದ್ದೀನಿ. ಇನ್ ಕೇಸ್ ಪ್ಯಾನಿಕ್ ಸಿಚುವೇಶನ್ ಅಂದರೆ ನಿಮ್ಮದು ಕೀ ಒಳಗಡೆ ಇಟ್ಟರೂ ಕೂಡ ಇವನ್ ನೀವೇನು ಥೆಫ್ಟ್ ಮಾಡೋಕ್ಕೆ ಇದು ಆಗಿಲ್ಲ ಅಂತಂದ್ರೂ ಕೂಡ ಸಪೋಸ್ ನೀವೇನು ಕೀ ಲಾಸ್ ಮಾಡ್ಕೊಂಡು ಇವನ್ ಈಸಿ ಟು ಆಪ್ರೇಟ್ ದಿಸ್ ಆ್ಯಂಡ್ ಇದು ಮಾಡ್ಬೋದು ಸರ್. ಲೋ ಮೇಂಟೆನೆನ್ಸಲ್ಲಿ ಕೂಡ ಯೂಸ್ ಆಗುತ್ತೆ ಸರ್ ನಿಮಗೆ. ಓಕೆ, ಇದು ಬೂಟ್ ಸ್ಪೇಸ್ ಏನಿದೆ ಅಂತ ತೋರಿಸ್ತೀರಾ ನಮಗೆ? ಸರ್ ಬೂಟ್ ಸ್ಪೇಸ್ 285 liters ಸರ್. ಫಸ್ಟ್ ಇನ್ಸೈಟ್ಮೆಂಟ್ ಇವನ್ ಹ್ಯಾಚ್ ಬ್ಯಾಕ್. ಸೊ ಹಳೆ ಕಾರ್ದು ಅರೌಂಡ್ 285 ಇತ್ತು ಅಂತ ಅನ್ಸುತ್ತೆ. ಸೊ ಇದು ವಿಲ್ ಬಿ ಸೇಮ್ ಟು ಸೇಮ್ ಸರ್. ಬಟ್ ವಿಡ್ತ್ ಲೆಂತ್ ಬಂದಾಗ 5 mm ಪ್ಲಸ್ 10 mm ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ ಸರ್. ಸೊ ಫ್ರೆಂಡ್ಸ್, ದಿಸ್ ವುಡ್ ಬಿ ಇಟ್ ಅರೌಂಡ್ 315 liters ಆಫ್ ಬೂಟ್ ಸ್ಪೇಸ್ ಇಸ್ ಅವೈಲಬಲ್ ಹಿಯರ್. ದಟ್ಸ್ ವಾಟ್ ಇಟ್ ಈಸ್. ಮತ್ತು ಇದು ಏನಂದರೆ ಇದು ಲಿಪ್ ಸ್ವಲ್ಪ ಜಾಸ್ತಿ ಇದೆ, ಹೈಟ್ ಜಾಸ್ತಿ ಇದೆ. ಸೊ ಎತ್ತೋದಕ್ಕೆ ಅದೊಂದು ಸ್ವಲ್ಪ ತೊಂದರೆ ಆಗ್ಬೋದು ಅನ್ಸುತ್ತೆ. ನೀವೇನಂತ ಹೇಳ್ತೀರಾ? ಏನಂತಂದ್ರೆ ಸರ್, ಇವನ್ ಲಗೇಜ್ ಕ್ಯಾರಿ ಮಾಡ್ಕೊಂಬಂತಂದ್ರೆ ಈಸಿ ಟು ನೀವು ಎತ್ಕೊಂಡ್ಬಿಟ್ಟು ಆರಾಮಾಗಿ ಇಡೋಕ್ಕೆ ನಿಮಗೆ ಈಸಿ ಟು ಹೆಲ್ಪ್ ಆಗುತ್ತೆ ಸರ್. ಯಾಕೆಂತಂದ್ರೆ ಬಿಕಾಸ್ ಫುಲ್ ಲೋ ಲೆವೆಲ್ ಇತ್ತು ಅಂತಾನೆ ಎತ್ತಿಡಕ್ಕೆ ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಳಗಡೆ ಇತ್ತು ಅಂದರೆ ನಾವು ಎತ್ತೋದು ಲಿಫ್ಟ್ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಥರ ರೀತಿಯಲ್ಲಿ ಇದು ಲೈಕ್ ಓಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೌದು ಸರ್, ರೈಟ್. ಸೊ ಟೈಲ್ ಲ್ಯಾಂಪ್ ಹೊಸ ಥರ ಕಾಣಿಸ್ತದೆ. ಸೊ ಸರ್ LED ಟೈಲ್ ಲ್ಯಾಂಪ್ ಬರುತ್ತೆ. ಏನಂತಂದ್ರೆ ನೀವು ಡ್ರೈವ್ ಮುಂದೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ಈಸಿ ಟು ಫೈಂಡ್ ಔಟ್ ಸರ್, ಯಾವ ವೆಹಿಕಲ್ ಹೋಗ್ತದೆ ಏನು ಅಂತ ಹೇಳ್ಬಿಟ್ಟು ನಿಮಗೆ 100% ಜಡ್ಜ್ಮೆಂಟಿಗೆ ಯೂಸ್ಫುಲ್ ಸರ್. ಇದು ಆನ್ ಮಾಡಿ ತೋರ್ಸೋಕ್ಕಾಗುತ್ತಾ, ಹೇಗೆ ಬರುತ್ತೆ ಅಂತ ತೋರಿಸ್ಬೋದು ಸರ್. ಒಂದು ಸೆಕೆಂಡ್ ಕೀ ಕೊಡು. ಸೊ ಫ್ರೆಂಡ್ಸ್, ಹೊಸದಾಗಿ ಏನಂದರೆ ಲೈಕ್ ರೇರಲ್ಲಿ ಈ ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಫುಲ್ ಎಲ್ಲಿಂದ ಟೈಲ್ ಲ್ಯಾಂಪಿಂದ ಫುಲ್ ಬಾಡಿ ಕ್ರಾಸ್ ಕವರ್ ಆಗುತ್ತಿದ್ದು. ಸೊ ವಿತ್ ಅ ವೆರಿ ಗುಡ್ ಲೋಗೋ ಹಿಯರ್. ಸೊ ಎರಡು ಕಾಂಪ್ಲಿಮೆಂಟ್ ಮಾಡುತ್ತೆ. ಇದು ಪ್ರೀಮಿಯಂ ಲುಕ್ ಕೊಡುತ್ತೆ ಕ್ರೋಮ್ ಇವರು ಲೈನಿಂಗ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದು ಲೈಕ್ ಸರ್ ಪ್ರಸನ್ನ ಅವರೇ ಹೇಳ್ತಾರೆ. ಸರ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಏನು ಅಂತಂದ್ರೆ ರೇರ್ ವೈಫರ್ ವಿತ್ ಡಿಫೋಗರ್ ಬರುತ್ತೆ. ಫಸ್ಟ್ ಇನ್ಸೈಟ್ಮೆಂಟ್ ಸರ್. ಅಷ್ಟರಲ್ಲಿ ಈ ಆಸ್ಪೆಕ್ಟ್ ಸೈಟ್ಮೆಂಟಲ್ಲಿ ಕೊಟ್ಟಿರೋದು. ಈವನ್ ಈಸಿ ಟು ಈ ಕಾಪರ್ ಇಂಜಿನ್ ಏನಂತಂದ್ರೆ ಇವನ್ ಫಾಗಿ ಸಿಚುವೇಷನಲ್ಲಿ ನಿಮಗೆ ಇವನ್ 5 minutes ನೀವು ಆನ್ ಮಾಡ್ತಿದ್ರು ಕೂಡ ಈಸಿ ಟು ಆಪ್ರೇಟ್ ಅಂದರೆ ಫಾಗಿ ಸಿಚುವೇಷನಲ್ಲಿ ಈಸಿ ಟು ಫಾಗ್ ಕ್ಲಿಯರ್ ಆಗುತ್ತೆ. ಪ್ಲಸ್ ವೈಫರ್ ಕೊಟ್ಟಿರೋ ಏನಂತಂದ್ರೆ ವಿಸಿಬಿಲಿಟೀಸ್ ಮೋರ್ ಇರುತ್ತೆ. ಫಸ್ಟ್ ಇನ್ಸೈಟ್ಮೆಂಟು ಸ್ಟಾಪ್ ಲಾಂಪ್ ಅಂತ ಏನು ಕೊಟ್ಟಿದ್ದಾರೆ ಅಂತಂದ್ರೆ 3rd person ಬಿಹೈಂಡ್. ಈವನ್ ಗಾಡಿ ಮುಂದೆ ಹೋಗ್ತಾ ಇದ್ರು ಕೂಡ ನಿಮಗೆ ಈಸಿಯಾಗಿ ನಿಮಗೆ ವಿಸಿಬಿಲಿಟಿ ಇದು ಕಾಣ್ತಾ ಮುಂದೆ ಗಾಡಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೈಯಾಗಿ ಸೆಟ್ ಮಾಡಿದ್ದಾರೆ. ಸೊ ಹಿಂದೆಡೆ ಗಾಡಿ ಬರ್ತಾ ಇದ್ರು ಲೈಕ್ ಕ್ಲೀನಾಗಿ ಇಂಡಿಕೇಶನ್ ಬರುತ್ತೆ, ನೀವು ಬ್ರೇಕ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ಸೊ ಹಿಂದೆ ಬರೋರು ಹುಷಾರಾಗಿ ವಿಸಿಬಿಲಿಟಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸರ್. ಫಸ್ಟ್ ಇನ್ಸ್ಟೇಟ್ಮೆಂಟ್ ಹ್ಯುಂಡೈ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಈವನ್ ಏನು ಅಂತಂದ್ರೆ ಫ್ರೀಕ್ವೆನ್ಸಿ ಚೆನ್ನಾಗಿರಲಿ ಅಂತ ನಾಟ್ ನೆಟ್ವರ್ಕ್ ಏರಿಯಾದಲ್ಲಿ ಕೂಡ ಈಸಿ ಟು ಕವರ್ಡ್ ಆಗುತ್ತೆ. ನಿಮಗೆ ಯಾವುದೇ ರೀತಿಯಾದ ಫ್ರೀಕ್ವೆನ್ಸಿಗೆ ನಿಮಗೆ ತೊಂದರೆ ಆಗಲ್ಲ. ನಿಮಗೆ ಸಾಂಗು ಇದೆಲ್ಲ ಆರಾಮಾಗಿ ಪ್ಲೇ ಆಗುತ್ತೆ. ಫಸ್ಟ್ ಇನ್ಸೈಟ್ಮೆಂಟ್ ಸರ್ ಕ್ರೋಮ್ ಫಿನಿಶಿಂಗ್ ನಿಮಗೆ ಇದು ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಇವನ್ ಪ್ರೀಮಿಯಂ ಲುಕ್ ಸರ್. ಯಾಕೆಂತಂದ್ರೆ ಈ ಕಾರಿಗೆ ಬಂದ್ಬಿಟ್ಟು ಫಸ್ಟ್ ಇನ್ಸೈಟ್ಮೆಂಟ್ ಯಾಕೆಂತಂದ್ರೆ ಪ್ರೀಮಿಯಂ ಲುಕ್ ಇರೋದ್ರಿಂದ ನಿಮಗೆ ಈಸಿ ಟು ಅಪೀಲ್ ಸರ್. 100% ನೀವು ಟ್ರಸ್ಟ್ ಆಗ್ತೀರಾ.
ಸೊ ಪ್ರಸನ್ನ ಅವರೇ, ಇಲ್ಲಿ ಏನೋ ಬಟನ್ ಥರ ಕಾಣಿಸ್ತಿದೆ, ಇದು ಏನು ಸರ್ ಇದು ಬಂದ್ಬಿಟ್ಟು ಏನಂತಂದ್ರೆ ಯೂಶ್ವಲಿ ನೆಕ್ಸ್ಟ್ ಜನರೇಷನ್ ಆಫ್ ಫ್ಯೂಯಲ್ ಲಿಡ್ ಓಪನಿಂಗ್ ಅಂತ ಹೇಳ್ತೀವಿ. ನಾವು ಮಾಮೂಲಿ ನಾವು ಮ್ಯಾನ್ಯಲಿಗೆ ಆಪ್ರೇಟ್ ಮಾಡ್ತೀವಿ, ಜಸ್ಟ್ ಬಟನ್ ಪ್ರೆಸ್ ಮಾಡೋದು ಇದಿತ್ತು ಆಪ್ರೇಟ್ ಸರ್. ಯಾಕೆಂತಂದರೆ ನೀವು ಅಲ್ಲಿ ಕೀ ಆಫ್ ಮಾಡಿಬಿಟ್ಟು ಇಗ್ನಿಷನ್ ಆನ್ ಮಾಡಿದ್ದು, ಆದರೆ ಆ ಥರ ಏನು ಆಪ್ರೇಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಬಟನ್ ಪ್ರೆಸ್ ಮಾಡೋದು ಲಾಕ್ ಮಾಡ್ಬೋದು, ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಮಾಡ್ಬೋದು ಸರ್. ಇದಿತ್ತು ಆಪ್ರೇಟ್ ಸರ್. ಸೊ ಫ್ರೆಂಡ್ಸ್, ಇದು ಸೆಗ್ಮೆಂಟ್ ಫಸ್ಟ್ ಲೈಕ್ ಅಲ್ಲಿ ಹೊರಗಡೆ ಕೀಯಿಂದ ಅನ್ಲಾಕ್ ಮಾಡೋದು ಅಥವಾ ಅಲ್ಲಿ ಒಳಗಡೆ ಕುಂತ್ಕೊಂಡು ಓಪನ್ ಮಾಡೋದು ಅದೇನೋ ಬೇಕಾಗಿಲ್ಲ. ಸೊ ಇಲ್ಲಿ ಒಂದು ಬಟನ್ ಥರ ಕೊಟ್ಟಿದ್ದಾರೆ ಇಲ್ಲಿ ವಿತ್ ಸ್ಮಾಲ್ ಡಿಸೈನ್ ಎಲಿಮೆಂಟ್ ಇಲ್ಲಿ. ಸೊ ಬೇಸಿಕ್ಲಿ ಇದನ್ನು ಸ್ವಲ್ಪ ಜೋರಾಗಿ ಹಾಕಿದ್ರೆ ಓಪನ್ ಆಗುತ್ತೆ. ಸೊ ಇದರಿಂದ ಲೈಕ್ ಸೇಫ್ ಇದೆಯಾ? ಏನಕ್ಕಂದರೆ ಈ ಥರ ಎಲ್ಲರಿಗೂ ಗೊತ್ತಾಯಿತು ಅಂದರೆ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತಾರಲ್ವಾ. ಸೊ ಇದು ಪೆಟ್ರೋಲ್ದು ಸೇಫ್ಟಿ ಇರುತ್ತಾ ಲೈಕ್? ಸರ್ ಬಿಕಾಸ್ ಏನಂತಂದರೆ ಇದು ಓಲ್ಡ್ ಜನರೇಷನ್, ನೀವು ಏನು ನಾವು ಮಾಮೂಲಿ ಲಿಡ್ ಓಪನ್ ಇದು ಮಾಡ್ತಾರೆ. ಬಟ್ ಬಿಕಾಸ್ ಈ ಕ್ಯಾಪ್ ಓಪನ್ ಮಾಡಿದ್ರು ಕೂಡ ಇವನ್ ಫ್ಯೂಯಲ್ ಆಗಲಿ ಯಾರೇ ಆಗಲಿ ನೀವು ಟೆಸ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂತಂದರೆ ಅಲ್ಲಿ ವಿತ್ ಸೆನ್ಸರ್ ಇರುತ್ತೆ ಸರ್. ಈಗನ ಏನು ಆಪ್ರೇಟ್ ಮಾಡೋಕ್ಕಾಗಲ್ಲ, ಇವನ್ ಇದು ಮಾಡೋಕ್ಕಾಗಲ್ಲ ಸರ್. ಸೊ ಫ್ರೆಂಡ್ಸ್, ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಒಂದು ಫೀಚರ್ ಆಗ್ಬೋದು, ಲೈಕ್ ಹೆಲ್ಪ್ ಮಾಡ್ಬೋದು, ಬಟ್ ಸ್ಟಿಲ್ ಅದಕ್ಕೆ ಕೌಂಟರ್ ಆಗಿ ಸೆಕ್ಯೂರಿಟಿನೂ ಇಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂದರೆ ಲೈಕ್ ಪೆಟ್ರೋಲ್ ಥೆಫ್ಟ್ ಆಗೋ ಚಾನ್ಸಸ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಪ್ರಸನ್ನ ಅವರೇ, ಬೇರೆ ಏನಾದರೂ ಹೊಸದು ಸೆಗ್ಮೆಂಟ್ ಫಸ್ಟ್ ಇದೆಯಾ? ಸರ್ 100% ಸರ್. ಫಸ್ಟ್ ಇನ್ ಸ್ಟೇಟ್ಮೆಂಟ್ ಏನಂತಂತಂದ್ರೆ ಇವನ್ ಗಿವಿಂಗ್ ಹ್ಯಾಚ್ ಬ್ಯಾಕ್ ವಿತ್ 2.0 ಡಿಸೈನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಬಿಕಾಸ್ ಬನ್ನಿ ಸರ್ ಇಲ್ಲಿ ಸರ್, ಇಲ್ಲಿ ಬಂತಂತಾನೆ ನಿಮಗೆ ಇವನ್ ಆಶ್ರದಲ್ಲೇ ಕೂಡ ಫಸ್ಟ್ ಇನ್ ಸ್ಟೇಟ್ಮೆಂಟ್ ಇವನ್ ಹ್ಯಾಚ್ ಬ್ಯಾಕಲ್ಲಿ ನಿಮಗೆ ಕೊಟ್ಬಿಟ್ಟು ಹ್ಯಾಚ್ ಬ್ಯಾಕಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇವನ್ ಪುಷ್ ಸ್ಟಾರ್ಟ್ ಬಟನ್ ಅಂಡ್ ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಸ್ಮಾರ್ಟ್ ಕೀ ಆಪ್ಷನ್ ಅಂತ ಹೇಳ್ತೀವಿ. ಬಿಕಾಸ್ ಇಲ್ಲಿ ಬನ್ನಿ ಸರ್ ಸರ್, ಇಲ್ಲಿ ಬಂತು ಅಂತ ಅಂದಾಗ ನಿಮಗೆ ಇವನ್ ಆಸ್ಟ್ ಆಪ್ಷನಲ್ಲಿ ನಿಮಗೆ ಸೀಟ್ ಹೈಟ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಇವನ್ 23 ಪಾಯಿಂಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ಆಡಿಯೋ ವಿಡಿಯೋ ನ್ಯಾವಿಗೇಷನ್ ಬರುತ್ತೆ ನಿಮಗೆ. ಇವನ್ ಏರ್ ಪ್ಯೂರಿಫೈ ಕೋಡ್ ಕೂಡ ಕೊಟ್ಟಿದ್ದಾರೆ ಸರ್ ಇಲ್ಲಿ. ಇವನ್ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಂಗ್ ಸ್ಟೇರಿಂಗ್ ಅಂದರೆ ಸ್ಟೇರಿಂಗ್ ಮುಂದೆಯಿಂದ ಕೆಳಗೆ ಮಾಡೋದು. ಸಾರಿ ಸರ್, ಓನ್ಲಿ ಟಿಲ್ಟ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ವಿತ್ ಪ್ರೀಮಿಯಂ ಲುಕ್ ಸರ್. ಸೊ ಫ್ರೆಂಡ್ಸ್, ಇದು ಸೆಗ್ಮೆಂಟ್ ಫಸ್ಟ್ ಆಗಿ ಲೈಕ್ ಸೆಗ್ಮೆಂಟ್ ಫಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಟಿಲ್ಟ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಲೈಕ್ ನಿಮ್ಮ ಹೈಟ್ಗೆ ಅಕಾರ್ಡಿಂಗ್ಲಿ ಲೈಕ್ ಅಡ್ಜಸ್ಟ್ ಮಾಡ್ಕೊಬೋದು. ನೀವೇನಾದರೂ ಲೈಕ್ ಉದ್ದ ಅಥವಾ ಇದ್ದಿತ್ತು ಅಂದರೆ ಲೈಕ್ ಇದು ಸೀಟ್ ಅಡ್ಜಸ್ಟ್ ಮಾಡ್ಕೊಬೋದು ಹೈಟ್ಗೆ, ಅಥವಾ ಹಿಂದೆ ಮುಂದೆ ಅಷ್ಟೇ ಮಾತ್ರ ಸರ್. ಹಿಂದೆ ಮುಂದೆ ಆಗುತ್ತೆ ಮತ್ತು ಮೇಲೆ ಕೆಳಗೂ ಆಗುತ್ತೆ ಸರ್. ಫಸ್ಟ್ ಇನ್ ಸ್ಟೇಟ್ಮೆಂಟ್ ಇನ್ ಆಫ್ಟರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋದು ಸರ್. ಸೊ ಈ ಸೀಟ್ ಹೈಟ್ ರೈಸ್ ಮಾಡ್ಕೊಬೋದು. ಮ್ಯಾನ್ಯುಯಲಿ ಕೂಡ ನೀವು ಹೈಟ್ ಕೆಳಗೂ ಮಾಡ್ಕೊಬೋದು, ಮೇಲೂ ಮಾಡ್ಕೊಬೋದು ಸರ್. ಮೇಲೂ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಲೈಕ್ ನಿಮ್ಮ ಹೈಟ್ ಪ್ರಕಾರ ನೀವು ಸೀಟ್ನ ಅಡ್ಜಸ್ಟ್ ಮಾಡ್ಕೊಬೋದು, ಮತ್ತು ಸ್ಟಿಯರಿಂಗ್ನು ಲೈಕ್ ಹೇಗೆ ಕಂಫರ್ಟಬಲ್ ಮೇಲೆ ಕೆಳಗೆ ಕೂಡ ಮಾಡ್ಕೊಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್. ದೀಸ್ ಆರ್ ಆಲ್ ಲೈಕ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಫಸ್ಟ್ ಟೈಮ್ ಗಾಡಿ ಓಡಿಸೋರಿಗೆ. ಲೈಕ್ ನಿಮ್ಮ ಕಂಫರ್ಟ್ ಹೆಂಗಿದೆಯೋ ಆ ಥರ ಮಾಡ್ಕೊಬೋದು. ಮತ್ತು ಇದು MID ಯೂನಿಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಫ್ರೆಂಡ್ಸ್, ಎಲ್ಲಿದೆ ಡ್ಯಾಶ್ ಬೋರ್ಡ್. ಸೊ ಹೊಸ ಡಿಸೈನ್ ಎಲಿಮೆಂಟ್ ಇದ್ದು ಪ್ಯಾರಲಲ್ ಆಗಿ ಲೈನ್ಸ್ ಹೋಗ್ತಾ ಇದೆ. ಅಲ್ಲಿ ಬಂದು ಲೆಫ್ಟಲ್ಲಿ AC ವೆಂಟ್ ಇದೆ. ಸೊ ದ ಸೆಂಟರ್ ಕೂಲ್ ಗ್ಲೋ ಬಾಕ್ಸ್ ಇದೆ. ಸೊ ಇನ್ ಕೇಸ್ ನೀವೇನಾದರೂ ಚಿಲ್ಡ್ ಕೂಲ್ ಡ್ರಿಂಕ್ಸ್ ಆ ಥರ ಏನೋ ಇಡ್ಬೋದು ಅಂದರೆ ಲೈಕ್ ದರ್ಸ್ ಎನಫ್ ಸ್ಪೇಸ್ ದೇರ್. ಸೊ ನಿಮ್ಮದು ಸಾರಿ FATC ಅಂತ ಹೇಳಿ ಸರ್, ಫುಲ್ಲಿ ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್. ಓಕೆ, ಇದು ಫುಲ್ಲಿ ಟೆಂಪರೇಚರ್ ಆಟೋ ಕಂಟ್ರೋಲ್ ಇದೆ. ಸೊ ದಿಸ್ ವುಡ್ ಬಿ ಇಟ್. ಒನ್ ಸೆಕೆಂಡ್, ಲೆಟ್ ಮಿ ಗೆಟ್ ಅ ಕ್ಲಿಯರ್ ವ್ಯೂ ಆಫ್ ದಿಸ್. ಸೊ ಎಲ್ಲ ಬಟನ್ಸ್ ಬಂದು ಇಲ್ಲಿ ಸೆಂಟ್ರಲ್ ಡ್ಯಾಶ್ ಬೋರ್ಡಲ್ಲೇ ಇದೆ. ಆ್ಯಂಡ್ ದ ಮೇನ್ ಡಿಸೈನ್ ಎಲಿಮೆಂಟ್ ಏನಂದರೆ ಲೈಕ್ ಈ TFT ಸ್ಕ್ರೀನ್, ದ MID ಯೂನಿಟ್. ಸೊ ಇದ್ರ ಬಗ್ಗೆ ಪ್ರಸನ್ನ ಅವ್ರು ನನಗೆ ಹೇಳ್ತಾರೆ. ಸರ್, ಇದರಲ್ಲಿ ಬಂದಾಗ ನೀವು ನೋಡ್ತೀರಿ ಅಂತಂದರೆ ಇವನ್ ಯು ವಿಲ್ ಗೆಟ್ ಆಲ್ ದ ಫೀಚರ್ಸ್ ಸರ್. ಏನಂತಂದರೆ ಇವನ್ ಬ್ಲೂಟೂತ್ ಕನೆಕ್ಟಿವಿಟಿ, ಆಪಲ್ ಕಾರ್ಪ್ಲೇ, ಇನ್ ಆಡಿಯೋ ವಿಡಿಯೋ ನ್ಯಾವಿಗೇಷನ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲಿ ಫೈಂಡ್ ಔಟ್ ಸರ್. ಇವನ್ ನ್ಯಾವಿಗೇಷನ್, ಮ್ಯಾಪ್, ವಾಯ್ಸ್ ಡಿಸ್ಪ್ಲೇ ವಿತ್ ಬಂದಾಗ ನಿಮಗೆ ಇವನ್ ಆಡಿಯೋ ವಿಡಿಯೋ ನ್ಯಾವಿಗೇಷನ್ ಬರುತ್ತೆ. ಆಪಲ್ ಕಾರ್ಪ್ಲೇ, ಮಿರರ್ ಲಿಂಕ್ ವಿತ್ ವಾಯ್ಸ್ ಕಮಾಂಡ್ ಮತ್ತು ಕ್ರೂಸ್ ಕಂಟ್ರೋಲ್ ಎಲ್ಲದೂ ಬರುತ್ತೆ ಸರ್ ಇಲ್ಲಿ. ಇದು ಅಪ್ಡೇಟ್ ಸಿಗುತ್ತಾ ಇದೆ ರೆಗ್ಯುಲರ್ ಆಗಿ? ಇದು ಮ್ಯಾಪ್ಸ್ ಎಲ್ಲ ತೋರಿಸ್ತಾ? 100% ಎವ್ರಿ 10,000 ಕಿಲೋಮೀಟರ್ಸ್ ಆರ್ 1 ಇಯರ್ಗೆ ವಿಚ್ ಅವರ್ ಇಸ್ ಅಲ್ಲಿಯರ್ ಸರ್. ಏನು ಅಂತಂದರೆ ನೀವು ಶೋರೂಮ್ಗೆ ತೊಗೊಂಡೋಗಿ ಬಿಟ್ಟಾಗ, ಸರ್ವಿಸ್ ಸೆಂಟರ್ಗೆ ಬಿಟ್ಟಾಗ ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ. ಸೊ ಏನೇನಿದೆ ಅಂದರೆ ಇಲ್ಲಿ ಮೀಡಿಯಾ ಇದೆ. ಇನ್ ಕೇಸ್ ನಿಮ್ಮದು ಪೆನ್ ಡ್ರೈವ್ ಆ ಥರ ಏನಾದರೂ ಕನೆಕ್ಟ್ ಮಾಡ್ಕೊಬೋದು. 100% ಸರ್, 100% ಇಲ್ಲಿ USB ಆಕ್ಸಿಂದ ಕನೆಕ್ಟ್ ಮಾಡ್ಕೊಬೋದು. ಈವನ್ ಆಂಡ್ರಾಯ್ಡ್ ಆಟೋ ಪ್ಲೇ ಮಾಡ್ಕೊಂತು ಅಂತ ನೀವು ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಕೂಡ ನೀವು ಮಾಡ್ಕೊಬೋದು ಸರ್. ಸೊ ಅಲ್ಲಿ ಮ್ಯಾಪ್ಸ್ದು ಇದೆ, ಆಂಡ್ರಾಯ್ಡ್ ಆಟೋ ಇದೆ. ಸೊ ರೂಟ್ ಓವರ್ವ್ಯೂ ಇರುತ್ತೆ. ಸೊ ಏನಂದರೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ.
ಮತ್ತು ನನ್ನ ಪ್ರಕಾರ ಇಲ್ಲಿ ಏನೋ ಕಾಣಿಸ್ತಾ ಇದೆ, ಮೋಸ್ಟ್ಲಿ ಇದು ವೈರ್ಲೆಸ್ ಚಾರ್ಜಿಂಗ್ ಅಂತ ಅಂದ್ಕೊಂಡಿದ್ದೀನಿ ನಾನು. 100% ಸರ್. ಯಾಕೆಂತ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಸ್ಟ್ರಾದಲ್ಲಿ ನಿಮಗೆ ಕೊಟ್ಟಿದ್ದಾರಲ್ಲ, ಪ್ರೀವಿಯಸ್ ಓಲ್ಡ್ ಮಾಡೆಲ್ ಕಂಪೇರ್ ಮಾಡ್ತು ಅಂತ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಸ್ಟ್ರಾದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಆಸ್ಟ್ರಾನಲ್ಲಿ ಬರ್ತಾ ಇತ್ತು, ಈವನ್ ಆಸ್ಟ್ರಾದಲ್ಲೇ ಈಗ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರೊವೈಡ್ ಮಾಡಿದ್ದಾರೆ ಸರ್. ಸೊ ದಿಸ್ ಇಸ್ ಇದು ಆಟೋಮೆಟಿಕ್ ಅಲ್ವಾ ಇದು? ಹೌದು ಸರ್, ಆಟೋಮೆಟಿಕ್ 1 ಲೀಟರ್ ಟರ್ಬೋ. ಸೊ ಇದು ಗೇರ್ ರೇಷಿಯೋದು ನ್ಯೂಟ್ರಲ್, ಓಕೆ ಇಲ್ಲಿದೆ ಇದು. ಸೊ ಒಂದು ಸೆಕೆಂಡ್, ಕ್ಲಚ್ಲೆಸ್ ಇದು ಆಟೋಮೆಟಿಕ್ ಟರ್ಬೋ. ಸೊ ಬೇರೆ ಏನಾದರೂ ಇನ್ಫಾರ್ಮೇಷನ್ ಲೈಕ್ ಇಲ್ಲಿ ಬಂದು ಲೈಕ್ ವಿತಿನ್ ದ ಹ್ಯಾಂಡಲ್ ಲೈಕ್ ಎಲ್ಲ ಕಂಟ್ರೋಲ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯು ಕ್ಯಾನ್ ಕಂಟ್ರೋಲ್ ದ್ಯಾಟ್. ಮತ್ತು ಈ ಕಡೆ ಲೆಫ್ಟಲ್ಲಿ ಸರ್ ಸ್ಟ್ಯಾಂಡರ್ಡ್ ಇದೆ. ಸರ್ ಇಲ್ಲಿ MID ಡಿಸ್ಪ್ಲೇ, ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಅಂತ ಬಂದಾಗ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲಿ ಸರ್ವಿಸ್ ರಿಮೈಂಡರ್ ನೋಟಿಸು ಪ್ಲಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲ ನೀವು ಫೈಂಡ್ ಔಟ್ ಮಾಡ್ಬೋದು ಸರ್. ಈಜಿಟು ಸ್ಪೀಡ್, ಕಿಲೋಮೀಟ್ರು, ಅವರೇಜು, ಡಿಸ್ಟೆನ್ಸ್ ಇದೆಲ್ಲ ಬಂದೇ ಬರುತ್ತೆ ಸರ್ ನಿಮಗೆ ಇಲ್ಲಿ. ಮತ್ತು ಇದು ರೇರ್ ವ್ಯೂ ಮಿರರ್ ಲೈಕ್ ಆಟೋ ಇದೆಯಾ ಇದು? ಲೈಕ್ ಸರ್ ರೇರ್ ವ್ಯೂ ಮಿರರ್ ಬರುತ್ತಾ ಇದ್ರಲ್ಲಿ ಏನಂತಾನೆ SOS ಅಂತ, ಈವನ್ ಏನಾರ ಎಮರ್ಜೆನ್ಸಿ ಆಕ್ಸಿಡೆಂಟ್ ಏನಾರು ಆಯಿತು ಅಂತಾನೆ SOS. ಈವನ್ ಫಸ್ಟ್ ಏನೋ ನಿಮಗೆ ಆಕ್ಸಿಡೆಂಟ್ ಆದಾಗ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಈಗ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಗಾಡಿ ಎಲ್ಲಿ ತೊಗೊಂಡಿದ್ರೆ ಏನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬೋದು. ಪ್ಲಸ್ ಏನಂತಂದರೆ ಇದು ಬ್ಲೂ ಆ್ಯಪ್ ಅಂತ ಬರುತ್ತೆ, iBlue ಆ್ಯಪ್ ಅಂತ ಬರುತ್ತೆ. ಈವನ್ ಏನಂತಂತಂದರೆ ಹಿಂದ್ಗಡೆ 4 ಜನ ಕುತ್ಕೊಂಡಿರ್ತೀವಿ, ಈವನ್ ಒಂದು ಮೊಬೈಲಲ್ಲಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತು ಅಂತಂದರೆ ಈವನ್ 4 ಜನ ನೀವು ಆಪ್ರೇಟ್ ಮಾಡ್ಬೋದು ಸರ್. ಇದು ಬ್ಲೂ ಆ್ಯಪು. ಇದು ಎಸ್ ಸರ್. ಇದು ಬಂದ್ಬಿಟ್ಟು ಇನ್ನೊಂದು ಎಮರ್ಜೆನ್ಸಿ ಪ್ಯಾನಿಕ್ ಸಿಚುವೇಶನ್, ನಿಮಗೆ ಏನಾರ ಆಕ್ಸಿಡೆಂಟ್ ಏನಾರು ಇಂಪ್ಯಾಕ್ಟ್ ಆದಾಗ ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಈವನ್ ಡೀಲರ್, ಕಸ್ಟಮರ್ ಆ್ಯಂಡ್ ನೀವೆಲ್ಲಿ ಗಾಡಿ ಪರ್ಚೇಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಲಿಂಕ್ ಇಲ್ಲಿ ಹೋಗುತ್ತೆ ಸರ್. ಸೊ ಇದೇನಂದರೆ ಲೈಕ್ ಎಮರ್ಜೆನ್ಸಿ ರೆಸ್ಕ್ಯೂ ಥರ ಇರುತ್ತೆ. ಲೈಕ್ ಇನ್ ಕೇಸ್ ನಮ್ಮ ಲೈಕ್ ಏನಾದರೂ ಸಿಚುವೇಶನ್ ಆಯಿತು, ಐ ಮೀನ್ ಆಕ್ಸಿಡೆಂಟ್ ಆ ಥರ ಏನಾದರೂ ಆಯಿತು ಅಂದರೆ ಡೀಲರ್ಗೂ ಇದು ಇನ್ಫಾರ್ಮೇಷನ್ ಹೋಗುತ್ತೆ, ಮತ್ತು ಸರ್ವಿಸ್ ಸೆಂಟರ್ಗೂ ಹೋಗುತ್ತೆ, ಮತ್ತು ನಮ್ಮದು ಯಾವುದು ನಾವು ಪ್ರೈವೇಟ್ ನಂಬರ್ ನಮ್ಮ ಫ್ಯಾಮಿಲಿ ಅವ್ರದ್ದು ಏನಾದರೂ ಕೊಟ್ಟಿದ್ರೆ ಎಮರ್ಜೆನ್ಸಿಗೆ ಅಂತ, ಸೊ ಅದಕ್ಕೂ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ? 100% ಸರ್ ಇದರಿಂದ. ಓಕೆ ರೈಟ್. ಸೊ ಫ್ರೆಂಡ್ಸ್, ಲಾಟ್ ಆಫ್ ಫೀಚರ್ಸ್ ಆರ್ ದೇರ್ ಇನ್ this new dashboard looks fantastic. I am really happy to see this. ಥ್ಯಾಂಕ್ ಯು ಪ್ರಸನ್ನ ಅವರೇ. ಈಗ ಸ್ವಲ್ಪ ಮುಂದೆ ಏನಿದೆ ಈ ಕಾರ್ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಸೊ ಪ್ರಸನ್ನ ಅವರು ಈಗ ಫ್ರಂಟ್ ಡಿಸೈನ್ ಎಲಿಮೆಂಟ್ ಬಂದು ಲೈಕ್ ಸೆಗ್ಮೆಂಟ್ ಫಸ್ಟ್ ಏನು ಬಂದಿದೆ ಇಲ್ಲ ಅಂತ ಹೇಳ್ತಾರೆ ನನಗೆ. ಫಸ್ಟ್ ಆಫ್ ಆಲ್ ಈ ಟೈರ್ ಬಗ್ಗೆ ಇದನ್ನು ಲೈಕ್ 16 ಎಷ್ಟು ಇಂಚ್ ಸರ್? ಇದು ಬಂದ್ಬಿಟ್ಟು ನಿಮಗೆ R16 ಅಂದರೆ 6 ಇಂಚಸ್ ಟೈಪ್ ಬರುತ್ತೆ. 195/55 ಇದು ಬರುತ್ತೆ. ಬಟ್ ಆಲ್ ಟ್ಯೂಬ್ಲೆಸ್ ಟೈರ್ ಸರ್. ಏನು ಅಂತಂದರೆ ಇವನ್ ಪಂಚರ್ ಕೂಡ ಈವನ್ 20 to 30 ಕಿಲೋಮೀಟರ್ಸ್ವರೆಗೆ ಇವನ್ ಎಗೇನ್ ಏರ್ ಹೊಡ್ಸ್ಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು ಸರ್. ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಬ್ರ್ಯಾಂಡ್ ಬಂದು ಸಿಯಟ್ ಹೌದಾ ಇದು? ಲೈಕ್ ಬೇರೆ ಆಪ್ಷನ್ಸ್ ಇದೆಯಾ? ಲೈಕ್ ಸಿಯಟ್ ಬಿಟ್ಟು ಲೈಕ್ MRF ಬರುತ್ತೆ, ಬ್ರಿಸ್ಟೋನ್ ಬರುತ್ತೆ, ಅಪೋಲೋ ಬರುತ್ತೆ. ಓಕೆ. ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರ್ ಏನು ಸ್ಟಾಕಲ್ಲಿ ಇರುತ್ತೆ ಅದು ನಾವು ನಿಮಗೆ ಇದು ಮಾಡಿಸ್ಕೊಡ್ತೀವಿ ಸರ್. ಸೊ ಫ್ರೆಂಡ್ಸ್, ಈ ಡಿಸೈನ್ ಎಲಿಮೆಂಟ್ ನೋಡಿ, ಇದು ಅಲಾಯ್ ಕಟ್ ವೀಲ್ಸ್. ಇದಕ್ಕೇನು ಅಲಾವಿಸ್ ಅಂದರೆ ಡೈಮಂಡ್ ಕಟ್ ಅಲಾವಿಸ್ ಅಂತ ಹೇಳ್ತೀವಿ. ಒಂದು ಸ್ಪೋರ್ಟಿ ಲುಕ್ ಮತ್ತು ನೀವು ಲಾಂಗರ್ ಡ್ಯೂಯಬಿಲಿಟಿ ಮತ್ತು ಯಾವ ರೀತಿಯಾದ ಡ್ಯಾಮೇಜಸ್ ಇದೆಲ್ಲ ಏನೂ ಆಗಲ್ಲ ಸರ್ ಇದರಿಂದ. ಓಕೆ. ಸ್ವಲ್ಪ ಮುಂದೆ ಹೋಗೋಣ. ಲೈಕ್ ನನಗೇನೋ ಫ್ರಂಟ್ ಸಖತ್ ಸ್ಪೋರ್ಟಿಯಾಗಿ ಕಾಣಿಸ್ತಾ ಇದೆ. 100% ಸರ್. ಏನು ಅಂತಂದರೆ ಫಸ್ಟ್ ಇನ್ಸ್ಟೇಟ್ಮೆಂಟ್ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್. ಇವನ್ ಫಾಗಿ ಸಿಚುವೇಷನಲ್ಲಿ ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಮಾಡ್ಬೋದು. ಆಪೋಸಿಟ್ ಪರ್ಸೆಂಟು ನಿಮಗೆ ಇದು ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇರಲ್ಲ ಸರ್. ಯಾಕೆಂದರೆ ಇದು ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್ ಅಂತ ನಾವು ಹೇಳ್ತೀವಿ ಸರ್. ಪ್ರೊಜೆಕ್ಟರ್ ಹೆಡ್ಲೈಟ್ ಥರ ಇದೆ ಸರ್. ಇದನ್ನು ಕೂಡ ಸೇಮ್ ಸರ್. ಏನಂತಾನೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇರೋದ್ರಿಂದ ಲಾಂಗರ್ ಆ್ಯಂಡ್ ವೈಡರ್ ಆಗಿ ವಿಸಿಬಿಲಿಟಿ ಬರುತ್ತೆ. ಬಟ್ ಈಸಿಯಾಗಿ ನೀವು ಡಿಸ್ಟೆನ್ಸ್ನ ರೀಚ್ ಮಾಡ್ಬೋದು. ಬಟ್ ಈವನ್ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇವನ್ ಕಾರ್ನಿಂಗ್ ಲ್ಯಾಂಪ್ಸ್ ಅಂತ ಬರುತ್ತೆ. ಈವನ್ ರೈಟ್ 30 ಡಿಗ್ರಿ ಆ್ಯಂಗಲಲ್ಲಿ ನೀವು ಸ್ಟೇರಿಂಗ್ ಟರ್ನ್ ಮಾಡೋ ಈವನ್ ಲೈಟ್ ಕೂಡ ಆನ್ ಆಗುತ್ತೆ ಸರ್. ಇದು ಕಾರ್ನಿಂಗ್ ಲ್ಯಾಂಪ್ಸ್ ಅಂತ ಹೇಳ್ತೀವಿ. ಓಕೆ ರೈಟ್. ಬಟ್ ಯೂಶ್ವಲಿ ಏನಿದೆ ಅಂದರೆ ಲೈಕ್ LED ಲೈಟಲ್ಲಿ ಲೈಕ್ ಥ್ರೋ ಕಡಿಮೆ ಇರುತ್ತೆ. ಲೈಕ್ ವಿಸಿಬಿಲಿಟಿ ರಾತ್ರಿ ಹೊತ್ತಲ್ಲಿ ಡ್ರೈವಿಂಗಲ್ಲಿ ಪ್ರಾಬ್ಲಮ್ ಇದೆ ಅಂತ ಕೆಲವು ಜನ ಅಭಿಪ್ರಾಯ ಪಡ್ತಾರೆ. ಸೊ ಅದ್ರ ಬಗ್ಗೆ ಇದನ್ನು ಇಂಪ್ರೂವ್ ಮಾಡಿದ್ದಾರೆ. ಸೊ ಕಾರ್ನರಿಂಗ್ ಲೈಟು ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಸ್ಮಾಲ್ ಡಿಸೈನ್ ಎಲಿಮೆಂಟ್ಸ್ ಮಾಡಿದ್ದಾರೆ Hyundai ಅವರು. ಲೈಕ್ ಲುಕ್ ಅಟ್ ದಿಸ್, ದೇ ಗಿವನ್ ಲಾಟ್ ಆಫ್ ಅಟೆನ್ಷನ್ ಟು ಡೀಟೇಲ್. ಸರ್ ಏನಂತಂದರೆ ಇವನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬಂದ್ಬಿಟ್ಟು ನೀವೇನು ಲೈಡರಾಗಿ ಮತ್ತು ರೋಡಿಗೆ ಡಿಸ್ಟೆನ್ಸ್ ಹೊಡಿಯೋಕೆ ಇದು ಮಾಡಿದ್ದಾರೆ. ಯಾಕೆಂತಾನೆ ವೇ ಬಂದ್ಬಿಟ್ಟು ಮೇಲ್ಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ಡಿಸೈನ್ ಮಾಡಿದ್ದಾರೆ ಸರ್.
ಆ ರೀತಿಯಿಂದ ವಿಸಿಬಿಲಿಟಿ ನಿಮಗೆ ಚೆನ್ನಾಗಿರುತ್ತೆ, ಮೋರ್ ಇರುತ್ತೆ ಸರ್. ಲಾಂಗರ್ ಡಿಸ್ಟೆನ್ಸ್ನ ನೀವು ರೀಚ್ ಮಾಡ್ಬೋದು. ಸೊ ಇದು ಸೆಗ್ಮೆಂಟ್ ಫಸ್ಟ್ ಫಾಗ್ ಲ್ಯಾಂಪ್ಸ್ ಇದೆ, ಮತ್ತು ಇದು ಪ್ರೊಜೆಕ್ಟರ್ ಲೈಟ್ಸ್ ಇದೆ, ವೆರಿ ಗುಡ್ ಡಿಸೈನ್ ಎಲಿಮೆಂಟ್. ಈ ಫ್ರಂಟ್ ಫಾಶಿಯಾ ಬಂದು ಏನಿದೆ ಸರ್, ಇದು ಫ್ರಂಟ್ ಗಿಲ್ ಬಂದ್ಬಿಟ್ಟು ನಿಮಗೆ ಏನಂತಾರೆ ಏರ್ ಕಟನ್ ಅಂತ ಹೇಳ್ತಾರೆ. ಯಾಕಂತಂದರೆ ಈವನ್ ಲಾಂಗಲ್ಲಿ ನೀವು ವೆಹಿಕಲ್ ಮೂವ್ ಆಗ್ತಿದ್ದಾಗ ನಿಮ್ಗೆ ಈಸಿಯಾಗಿ ಏರ್ ಕಟ್ ಮಾಡುತ್ತೆ ಮತ್ತು ನಿಮಗೆ ಮೋರ್ ಮೈಲೇಜ್, ಮೋರ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಸರ್. ಯಾವುದೇ ರೀತಿಯಾದ ವಾಬ್ಲಿಂಗ್ ಅದೆಲ್ಲ ಏನೂ ಆಗಲ್ಲ ಸರ್. ಯಾಕಂದರೆ ಏರ್ ಕಟ್ ಆಗೋದ್ರಿಂದ ನಿಮಗೆ ಕೂಲಿಂಗ್ ಪವರ್ ಜಾಸ್ತಿ ಇರುತ್ತೆ ಸರ್. ಸೊ ಇದು ಗ್ಲಾಸಿ ಇದೆ, ಲೈಕ್ ಈ ಕಲರ್ಗೆ ಕಾಂಪ್ಲಿಮೆಂಟ್ ಮಾಡುತ್ತೆ, ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವೇನು ಹೇಳ್ತೀರಾ ಸರ್? 100% ಸರ್. ಯಾಕೆಂತಂದ್ರೆ ನೀವು ಆಸ್ಟಾ ಮಾಡಲು ಹೋದಾಗ ಸೇಮ್ ಬಾಡಿ ಕಲರ್ ಬರುತ್ತೆ. ನೀವು ಆಸ್ಟಾ ಆಪ್ಷನ್ ಅಂತ ಹೋದಾಗ ಯು ವಿಲ್ ಗೆಟ್ ಲಕ್ಸುರಿ ಫೀಚರ್ಸ್ ಸರ್. ಸೊ ಇದು ಬಂದು ಟವ್ ಮಾಡೋದಕ್ಕೆ ಲೈಕ್ ಇದು ಕೊಟ್ಟಿರೋದಲ್ವ ಇದು? 100% ಸರ್. ಓಕೆ, ರೈಟ್. ಇದ್ರ ಬಗ್ಗೆ ಹೇಳ್ತೀರಾ? ಲೈಕ್ ಈ ವೆಂಟ್ಸ್ ಥರ ಕಾಣಿಸ್ತದೆ ಸರ್. ಇದು ವೆಂಟ್ಸ್ ಬಂದ್ಬಿಟ್ಟು ಎಗೇನ್ ಸರ್ ಸೇಮ್ ಟು ಸೇಮ್ ಏನಂತಂದ್ರೆ ಏರ್ ಕಟನ್ ಅಂತ ಹೇಳ್ತೀವಿ ಇದರಲ್ಲೂ ಕೂಡ ನಾವು. ಇವನ್ ಏನಂತಂದ್ರೆ ನೀವು ಲಾಂಗರ್ ಡ್ರೈವರ್ ಹೋದಾಗ ಏರ್ ಕಟನ್ ಆಗಿ ನೀವು ಕೂಲಿಂಗ್ ಪವರ್ ಮತ್ತು ಮ್ಯಾಕ್ಸಿಮಮ್ ಪವರ್ ಡಿಸ್ಟೆನ್ಸ್ ಮೀಟ್ ಮಾಡ್ಬೋದು ಸರ್. ಸೊ ಏರೋಡೈನಮಿಕ್ ಅದು ಕೊಡುತ್ತೆ, ಲೈಕ್ ವಿಂಡ್ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ನೀವು ಹೈವೇಸಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ವಿಂಡ್ ಏನು ನಿಮಗೆ ತೊಂದರೆ ಕೊಡುತ್ತೋ ಅದೆಲ್ಲ ಸ್ಟಾಪ್ ಮಾಡುತ್ತೆ. ಡಿಸೈನ್ 100% ಸರ್. ಓಕೆ, ರೈಟ್. ಸೊ ಫ್ರೆಂಡ್ಸ್, ಇದೇ ಬಂದು Hyundai i20. This is the turbo variant here. So 1.0 liter ಇದು. ಸೊ ಲುಕ್ ಅಟ್ ದಿಸ್. ಇಲ್ಲಿ ನನಗೇನೋ ಕ್ರೀಸ್ ಲೈನ್ಸ್ ಕಾಣಿಸ್ತಾ ಇದೆ. ಸೊ ಕ್ರೂಸ್ ಅಂತಂದ್ರೆ Hyundai ಇದು ಸರ್ ಯುನಿಕ್. ಇದು 2.0 ಡಿಸೈನಲ್ಲಿ ಇದು ಮಾಡಿರ್ತಾರೆ. ಅಂತಂದ್ರೆ ಏನು ಅಂತಂದರೆ 2.0 ಡಿಸೈನ್ ಇರೋದ್ರಿಂದ ಏರ್ ಮತ್ತು ವಾಟರ್ನ ಕಟ್ ಆಗುತ್ತೆ. ಈಸಿಯಾಗಿ ಪುಲ್ಲಿಂಗ್ ಪವರ್ ನಿಮಗೆ ಇನ್ಕ್ರೀಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಪವರ್ ಆ್ಯಂಡ್ ಮ್ಯಾಕ್ಸಿಮಮ್ ಮೈಲೇಜ್ನ ನಿಮಗೆ ಇನ್ಕ್ರೀಸ್ ಮಾಡುತ್ತೆ ಸರ್. ಯಾವುದೇ ರೀತಿಯಾದ ಆ ಥರದ್ದು ವಾಬ್ಲಿಂಗ್ ಇದೆಲ್ಲ ಏನೂ ಬರಲ್ಲ ಸರ್. ತುಂಬ ಪ್ರಸನ್ನ ಅವರೇ, ತುಂಬ ಥ್ಯಾಂಕ್ಸ್. ಗಾಡಿ ಬಗ್ಗೆ ತುಂಬ ನನಗೆ ಲೈಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಬ್ಲೂ Hyundai ಹತ್ತ ಇದ್ದೀನಿ. ಐ ಆಮ್ ಚೆಕಿಂಗ್ ಔಟ್ ದಿಸ್ i20 ಹಿಯರ್, ದ ನ್ಯೂ ಆಫರಿಂಗ್ ಫ್ರಮ್ Hyundai with the tagline of Be Magnetic. I think looking at the vehicle here, it really wows. It's a sporty hatchback that Hyundai has given. ಸೊ ಫ್ರೆಂಡ್ಸ್, ಏನಾದರೂ ನಿಮಗೆ ಈ ಕಾರ್ ಬಗ್ಗೆ ಪರ್ಚೇಸ್ ಮಾಡೋ ಐಡಿಯಾ ಇತ್ತು ಅಂದರೆ ಲೈಕ್ ನಾನು Hyundai ಅವ್ರದ್ದು ಬ್ಲೂ Hyundai ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನನ್ನ Hyundai ಟೀಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿದ್ದಾರೆ ಅವರೆಲ್ಲ. ಮತ್ತು ಇಲ್ಲಿ ಪ್ರಸನ್ನ ಅವರು ನನಗೆ ಎಷ್ಟೊತ್ತು ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಪ್ರಸನ್ನ ಅವರೇ. ಥ್ಯಾಂಕ್ ಯು.